ನಿನ್ನೆ ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ಅವರಿಗೆ ಎರಡನೇ ಬಾರಿ ಅವಮಾನ ಮಾಡಿರ್ತಕ್ಕಂಥದ್ದು ಜಗತ್ ಜಾಹೀರಾತಾಗಿದೆ. ಮೊದಲು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ಶಾಸಕರ ಬೆಂಬಲ ಇಲ್ಲ, ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಆಡಿಸಿರುವಂಥದ್ದನ್ನ ನೋಡಿದ್ದೀರಿ ನಾವು. ಈಗ ಮೈಸೂರಲ್ಲಿ ಏನು ಸಮಾವೇಶ ನಡೀತು, ಅಲ್ಲಿ ಮನೇಲಿ ಕೂತಿರೋರಿಗೆಲ್ಲ ಅವರ ಹೆಸರುಗಳನ್ನು ನಾನು ಹೇಳ್ಬೇಕಾ, ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನು ನಾನೇ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ. ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ ಪವರ್ ಶೇರಿಂಗ್ ಹೊಡೆದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ. ಸೆಮಿಫೈನಲ್ ಮುಗಿದು ಮ್ಯಾಚು ಸೆಮಿಫೈನಲ್ ಅಂತ ಮುಗಿದು ಫೈನಲ್ ಹಂತಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ. ಯಾವುದಾದ್ರೂ ರೋಗ ಬರಕ್ ಮುಂಚೆ ಈ ಚಳಿ ಜ್ವರ ಬರ್ತದಲ್ಲ, ಹಂಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಚಳಿ ಜ್ವರ ಶುರುವಾಗಿದೆ. ಅಧಿಕಾರ ಹಂಚಿಕೆಯ ಒಂದು ಪವರ್ ಶೇರಿಂಗ್ ಆಟನೇ ಮೈಸೂರಿನ ಸಮಾವೇಶ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅದು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಅಂತ. ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಆದರೆ ಲಕ್ಷಾಂತರ ಜನ ಸೇರಿಸೋ ಅವಶ್ಯಕತೆ ಏನಿತ್ತು? ಅಲ್ಲೆಲ್ಲ ಸಿದ್ದರಾಮಯ್ಯನವರ ಫೋಟೋ ಇಟ್ಕೊಂಡು ಸಿದ್ದರಾಮಯ್ಯ ಜಿಂದಾಬಾದ್, ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಕೂಗಿದ್ ಬಿಟ್ರೆ ಒಬ್ಬರಾದ್ರೂ ಡಿ.ಕೆ.ಗೆ ಕೂಗಿದ್ರ? ಅಲ್ಲಿ ಫೋಟೋಗಳೆಲ್ಲ ರಾರಾಜಿಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವರ ಫೋಟೋ ಮಾತ್ರ. ಅಂದ್ರೆ ಆ ಸಮಾವೇಶನವನ್ನ ಡಿ.ಕೆ.ಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿದಂತ ಸಮಾವೇಶ. ನೇರವಾಗಿ ಡಿ.ಕೆ.ಗೆ ಪಾಠ ಕಲಿಸುವಂತ ಒಂದು ಸಮಾವೇಶ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಈಗ ಎರಡನೇ ದರ್ಜೆ ಸಿಟಿಸನ್ ಆಗಿದ್ದಾರೆ, ಮೆಂಬರ್. ಅವರ ಮಾತಿಗೆ ಬೆಲೆ ಇಲ್ಲ, ಅವ್ರ ಹೆಸರು ಹೇಳಲ್ಲ ಡಯಾಸ್ ಅಲ್ಲಿ. ಆ ಪರಿಸ್ಥಿತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಬಳುವಳಿಯನ್ನ ಕೊಟ್ಟಿದ್ದಾರೆ. ಆ ಸಮಾವೇಶದ ಬಳುವಳಿ ಏನು ಅಂತ ಹೇಳಿದ್ರೆ ಉದ್ಘಾಟನೆ ಅಲ್ಲ, 2,500 ಕೋಟಿದೇನೋ ಗುದ್ಲಿ ಪೂಜೆ ಅಲ್ಲ, 2,500 ಕೋಟಿದು ಗುದ್ದಲಿ ಪೂಜೆ ಅಲ್ಲ, ಡಿ.ಕೆ. ಶಿವಕುಮಾರ್ ಮುಗಿಸುವಂತ ಗುದ್ದಲಿ ಪೂಜೆ ಅದು.